ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ನೀವು ಹಳ್ಳಿ ಕಡೆ ಸೈಟ್ ತಗೊಂಡಿದ್ದೀರಾ, ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದೀರಾ, ಅಥವಾ ಗ್ರಾಮ ಪಂಚಾಯಿತಿ ಲಿಮಿಟ್ನಲ್ಲಿ ಮನೆ ಕಟ್ಟಿದ್ದೀರಾ? ಹಾಗಿದ್ರೆ ಇಲ್ಲಿದೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಆಸ್ತಿಯ ದಾಖಲೆ ಪಡೆಯೋದಕ್ಕೆ ಅಂದರೆ ಖಾತಾ ಪಡೆಯೋದಕ್ಕೆ ನೀವಿನ್ನೂ ಅಲೆಯಬೇಕಾಗಿಲ್ಲ. ಸರ್ಕಾರ ಈ ಸ್ವತ್ತು 2.0 ಜಾರಿ ಮಾಡಿದೆ. ಇನ್ಮೇಲೆ ನಿಮ್ಮ ಆಸ್ತಿಗೆ ಈ ಖಾತಾ ಪಡೆಯೋದು ತುಂಬ ಸುಲಭ ಸ್ನೇಹಿತರೆ. ಹಾಗಿದ್ರೆ ಈ ಸ್ವತ್ತು 2.0 ಅಂದ್ರೆ ಏನು? ಇದರಲ್ಲಿ ನಿಮಗೇನು ಲಾಭ? ಅರ್ಜಿ ಸಲ್ಲಿಸೋದು ಹೇಗೆ? ಈ ಖಾತಾ ಮಾಡಿಸೋದು ಹೇಗೆ? ಇದರ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಖಾತಾನ ಮಾಡಿಸಿ ನಿಮ್ಮ ಆಸ್ತಿಗೆ ನೀವೇ ವಾರಸುದಾರರಾಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೋ ಒಂದು ವ್ಯಕ್ತಿ ಫ್ರಾಡ್ ಮಾಡಿ ನಿಮ್ಮ ಒಂದು ಆಸ್ತಿನ ಅವರು ಕಬಳಿಕೆ ಮಾಡುವ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಹೋಗ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಸ್ನೇಹಿತರೆ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ಬೇಕಂತ ಹೇಳಿದ್ರೆ ನನಗೂ ಕೂಡ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ನನ್ನ ಟೈಮ್ನ, ನನಗೆ ಇರುವಂಥ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಿಮಗಂತ ಒಂದಿಷ್ಟು ಟೈಮ್ನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ನೀವು ಹಳ್ಳಿ ಕಡೆ ಸೈಟನ್ನು ತಗೊಂಡಿದ್ರೆ, ಅಥವಾ ಗ್ರಾಮೀಣ ಭಾಗದಲ್ಲಿ ನೀವೇನಾದರೂ ವಾಸವಾಗಿದ್ದರೆ, ಅಥವಾ ಗ್ರಾಮ ಪಂಚಾಯಿತಿ ಲಿಮಿಟ್ನಲ್ಲಿ ನೀವೇನಾದರೂ ಮನೆ ಕಟ್ಟುತ್ತಾ ಇದ್ರೆ ಅಥವಾ ಕಟ್ಟಿದ್ರೆ, ಇಲ್ಲಿದೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ನಿಮ್ಮ ಆಸ್ತಿಯ ದಾಖಲಾತಿಗಳನ್ನು ಪಡೆಯೋದಕ್ಕೆ ಅಂದರೆ ಖಾತಾನ ಪಡೆಯೋದಕ್ಕೆ ನೀವಿನ್ನೂ ಅಲೆಯಬೇಕಾಗಿಲ್ಲ. ಇಷ್ಟು ದಿನ ಅಲಿಬೇಕಾಗ್ತಿತ್ತು, ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ಸ್ಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಟ್ಟರೂ ಕೂಡ ಸರಿಯಾಗಿರುವಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ರೆಕಾರ್ಡ್ಸ್ ಆಗಿರ್ಬೋದು ನಿಮಗೆ ಸಿಗ್ತಾ ಇರಲಿಲ್ಲ. ಖಾತಾ ಪಡೆಯೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇತ್ತು. ಆದರೆ ಈಗ ಸರ್ಕಾರದ ಕಡೆಯಿಂದ ಈ ಸ್ವತ್ತು 2.0 ಅಂತೇಳ್ಬಿಟ್ಟು ಜಾರಿ ಮಾಡಿದೆ. ಇನ್ಮೇಲೆ ನಿಮ್ಮ ಆಸ್ತಿಗೆ ಈ ಖಾತಾ ಪಡೆಯೋದು ತುಂಬ ಸುಲಭವಾಗಿದೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಅದೇನಂತ ಹೇಳಿದ್ರೆ, ಈ ಸ್ವತ್ತು 2.0 ಸುಮಾರು 97 ಲಕ್ಷಕ್ಕೂ ಹೆಚ್ಚು ಹಳ್ಳಿ ಕಡೆ ಇರುವಂಥ ಆಸ್ತಿಗಳಿಗೆ ಅಂದರೆ ಸೈಟ್ ಮತ್ತು ಮನೆಗಳಿಗೆ ಅಧಿಕೃತವಾಗಿ ಡಿಜಿಟಲ್ ಖಾತಾ ಕೊಡೋದಕ್ಕಂತಲೇ ಸರ್ಕಾರ ರೆಡಿಯಾಗಿದೆ ಸ್ನೇಹಿತರೆ. ಈಗಾಗಲೇ ಈ ಮೊದಲು ಲೆಡ್ಜರ್ನಲ್ಲಿ ಇದ್ದಂತಹ ದಾಖಲಾತಿಗಳನ್ನು ಈಗ ಡಿಜಿಟಲ್ ಮಾಡುವ ಮೂಲಕ ಕ್ರಮ ಶುರುವಾಗಿದೆ. ಇಷ್ಟು ದಿನ ಬರೀ ಲೆಡ್ಜರ್ನಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ಪೇಪರ್ನಲ್ಲಿ ಬರೆದಿರ್ತಿತ್ತು, ಇವರ ಆಸ್ತಿ ಇಂಥವರ ಹೆಸರಲ್ಲಿ ರೆಕಾರ್ಡ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಬರೆದಿರ್ತಿತ್ತು. ಪ್ರತಿಯೊಂದು ದಾಖಲಾತಿಗಳನ್ನೆಲ್ಲದನ್ನು ಕೂಡ ಪೆನ್ನಲ್ಲಿ ಬರೆದು ಇಟ್ಟಿರ್ತಾ ಇದ್ರು. ಸೊ ಇದರಿಂದ ಸಮಸ್ಯೆಗಳು ಏನೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ಕೈ ಬರಹದಲ್ಲಿ ಬರೆದಿರುವಂಥದ್ದು ಫೇಕ್ ಡಾಕ್ಯುಮೆಂಟ್ಸ್ನ ಕೊಡ್ಬೋದಾಗಿತ್ತು. ಸೊ ಇದಕ್ಕೆ ಒಂದೇ ಜಾಗದಲ್ಲಿ ಹಲವಾರು ಜನರ ಹೆಸರನ್ನ ಕೂಡ ರಿಜಿಸ್ಟರ್ ಮಾಡ್ತಾ ಇದ್ರು. ಅಂದರೆ ಜಾಗ ಒಂದೇನೆ ತುಂಬ ಜನರ ಹೆಸರಲ್ಲಿ ಸೇಲ್ ಆಗೋದು, ಈ ರೀತಿಯಾಗಿ ಆಗ್ತಾ ಇತ್ತು. ಸರ್ಕಾರದ ಜಾಗಗಳನ್ನು ಒತ್ತುವರಿ ಕೂಡ ಮಾಡ್ತಾ ಇದ್ರು. ಈ ರೀತಿಯಾದಂತಹ ಮೋಸಗಳು ಸಾಕಷ್ಟು ಆಗಿರೋದ್ರಿಂದ ಸರ್ಕಾರ ಇದನ್ನು ಗಮನ ಹರಿಸಿ ಈಗ ಡಿಜಿಟಲ್ ಮಾಡಬೇಕು ಅಂತಬಿಟ್ಟು ಹೊರಟಿದೆ. ಸೊ ಡಿಜಿಟಲ್ ಮಾಡೋದನ್ನು ನಾವು ಕೂಡ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಮ್ಮ ದಾಖಲಾತಿಗಳನ್ನು ನಾವು ಕೂಡ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಸೊ ಏನೇನು ಅಂತ ಹೇಳಿದ್ರೆ ಅದರ ಉದ್ದೇಶ ಕೂಡ ಇದೆ. ಸೊ ಆ ಉದ್ದೇಶ ಏನೇನು ಅಂತ ತಿಳಿಸ್ಕೊಡ್ತೀನಿ ಈಗ ಸ್ನೇಹಿತರೆ. ಆಸ್ತಿ ವ್ಯವಹಾರದಲ್ಲಿ ಮೋಸ ನಡಿಬಾರ್ದು ಅಂತ ಹೇಳ್ಬಿಟ್ಟು ಈ ಸ್ವತ್ತು 2.0 ತಂದಿರುವಂಥದ್ದು. ಅನಧಿಕೃತವಾಗಿ ಯಾರ ಹೆಸರಲ್ಲೋ ಸೈಟ್ ರಿಜಿಸ್ಟ್ರೇಷನ್ ಆಗೋದನ್ನ ತಡೆಯೋದು. ಈಗ ಒಂದು ಸೈಟ್ ಇದೆ ಅಂತ ಹೇಳಿದ್ರೆ ಒಬ್ಬರ ಹೆಸರಲ್ಲಿ ಅದು ರಿಜಿಸ್ಟರ್ ಆಗಬೇಕಾಗತ್ತೆ. ಕೆಲವೊಂದು ಸೈಟ್ಗಳು 10 ಜನ 15 ಜನರ ಹೆಸರಲ್ಲಿ ಸೈಟ್ ರಿಜಿಸ್ಟರ್ ಆಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಗೊತ್ತಿರೋದಿಲ್ಲ. ಈಗ 10-15 ಜನ ಇದ್ದಾರೆ ಅಂತ ಹೇಳಿದ್ರೆ ಆ 10-15 ಜನಗಳಿಗೂ ಕೂಡ ಗೊತ್ತಿರೋದಿಲ್ಲ, ಬೇರೆಯವರ ಹೆಸರಲ್ಲೂ ಕೂಡ ಈ ಒಂದು ಸೈಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತೇ ಇರೋದಿಲ್ಲ.
ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಆಗಿದೆ. ಎಲ್ಲರೂ ಕೂಡ ದುಡ್ಡನ್ನು ಕೊಟ್ಟಿರ್ತಾರೆ, ಎಲ್ಲರೂ ಕೂಡ ಆ ಒಂದು ಸೈಟ್ಗೆ ಏನು ವ್ಯಾಲ್ಯೂಯೇಷನ್ ಇದೆಯೋ ಆ ಒಂದು ರೇಟನ್ನು ಕೊಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಆಗಿರ್ತಾರೆ. ಆದರೆ ಆ ಒಂದು ಸೈಟಿಗೆ ಯಾರು ಓನರ್ ಅನ್ನೋದೇ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಓನರೇ ಇದರಲ್ಲಿ. ಸೊ 10-15 ಜನ ಎಲ್ಲರೂ ಕೂಡ ಓನರ್ ಆಗಿರ್ತಾರೆ. ಸೊ ಈಗ ಡಿಜಿಟಲ್ ಮಾಡುವಂಥ ಮೂಲಕ ಆ ಒಂದು ಸೈಟ್ನ ನಂಬರ್ ಹಾಕಿದ್ರೆ ಸಾಕು, ಯಾವ ಏರಿಯಾ ಯಾವ ಒಂದು ಲೊಕೇಶನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸಾಕಾಗುತ್ತೆ. ನಂಬರ್ ಹಾಕಿದ ತಕ್ಷಣವೇ ಇಂಥವ್ರು ಓನರ್ ಅಂತ ಹೇಳ್ಬಿಟ್ಟು ಬಂದ್ಬಿಡುತ್ತೆ. ಸೊ ಬುಕ್ಕಲ್ಲಿ ಬರೆಯೋದ್ರಿಂದ ಆ ಬುಕ್ ಎಲ್ಲ ಒಂದು ಕಡೆ ಇರುತ್ತೆ, ಲೆಡ್ಜರ್ ಒಂದು ಕಡೆ ಇರುತ್ತೆ. ಸೊ ಅವರ ಹೆಸರಲ್ಲಿ ಆಗಿದೆಯಾ ಇಲ್ವಾ ಅಥವಾ ಯಾರ ಹೆಸರಲ್ಲಿದೆ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಲ್ಲ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸು ಸಿಗೋದಿಲ್ಲ. ಸೊ ಅದೇ ಏನಾದರೂ ಆನ್ಲೈನಲ್ಲಿ ಇದ್ದರೆ, ಡಿಜಿಟಲ್ ಮೂಲಕ ಇದ್ದರೆ ಇಮ್ಮಿಡಿಯೇಟ್ ಆಗಿ ತೋರಿಸ್ತಾ ಇರುತ್ತೆ, ಎರರ್ ಕೂಡ ಬರ್ತಾ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಮುಖ್ಯವಾಗಿ ನಿಮ್ಮ ಆಸ್ತಿಯ ಫೋಟೋ, ಅಳತೆ, ಮಾಲೀಕರ ಹೆಸರೆಲ್ಲ ಪಕ್ಕಾ ಡಿಜಿಟಲ್ ಆಗಿ ರೆಕಾರ್ಡ್ ಆಗಿರುತ್ತೆ. ಸೊ ಇದನ್ನ ಯಾರು ಕೂಡ ಮೋಸ ಮಾಡೋದಕ್ಕಾಗೋದಿಲ್ಲ. ಫೋಟೋ ಕೂಡ ಇರುತ್ತೆ, ಅಲ್ಲಿ ಯಾರು ಮಾಲೀಕರು ಅಂಥವರ ಫೋಟೋ ಕೂಡ ಇರುತ್ತೆ, ಪಕ್ಕಾ ಡಾಕ್ಯುಮೆಂಟ್ಸು ಇರುತ್ತೆ, ಎಷ್ಟು ಅಳತೆ ಇದೆ ಅಂತ ಹೇಳ್ಬಿಟ್ಟು ಕೂಡ ಇರುತ್ತೆ, ಆ ಒಂದು ಸೈಟಿನ ಅಳತೆ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಪಕ್ಕಾ ಮಾಹಿತಿ ಈಗ ರೆಕಾರ್ಡ್ ಆಗಿರುತ್ತೆ. ಪ್ರತಿಯೊಂದು ಡಿಜಿಟಲ್ ಮೂಲಕ ರೆಕಾರ್ಡ್ ಆಗಿರುತ್ತೆ ಸ್ನೇಹಿತರೆ. ಈಗ ಬಂದಿರುವ 2.0 ಸಾಫ್ಟ್ವೇರ್ ಏನಿದೆಯೋ ಕಾವೇರಿ 2.0 ಸಾಫ್ಟ್ವೇರ್ ಜೊತೆಗೆ ಲಿಂಕ್ ಆಗಿರುತ್ತೆ. ಸೊ ರಿಜಿಸ್ಟ್ರೇಷನ್ ಕೂಡ ಬಹಳ ಈಸಿ ಆಗಿಬಿಡುತ್ತೆ. ಇವಾಗ ಕಾವೇರಿ 2.0 ಸಾಫ್ಟ್ವೇರ್ ಇದೆಯಲ್ಲ ಅದರ ಜೊತೆಗೆ ಈ ಒಂದು ಸಾಫ್ಟ್ವೇರ್ ಕೂಡ ಲಿಂಕ್ ಆಗಿರುತ್ತೆ ಸ್ನೇಹಿತರೆ. ಈ ಸ್ವತ್ತು 2.0 ಸಾಫ್ಟ್ವೇರ್ ಕೂಡ ಲಿಂಕ್ ಆಗಿರುತ್ತೆ. ಸೊ ಬೇಗ ನಿಮಗೆ ಈ ಸ್ವತ್ತು ಕೂಡ ಸಿಗುತ್ತೆ, ರಿಜಿಸ್ಟ್ರೇಷನ್ ಆಗೋದು ಕೂಡ ಬೇಗ ಆಗ್ಬಿಡುತ್ತೆ. ಸೊ ಡಿಲೇ ಕೂಡ ಆಗೋದಿಲ್ಲ. ಫಾರಂ ನಂಬರ್ 9, ಫಾರಂ ನಂಬರ್ 11B. ಫಾರಂ ನಂಬರ್ 9 ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಆಸ್ತಿಗೆ ಒಂಥರ ID ಕಾರ್ಡ್ ಇದ್ದಂಗೆ. ಇದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಅಥವಾ ಕೃಷಿಯೇತರ ಉದ್ದೇಶಕ್ಕಾಗಿ ಬದಲಾಯಿಸಿರುವಂತಹ ಜಾಗಕ್ಕೆ ನೀಡುವಂತಹ ದಾಖಲೆ ಆಗಿರುತ್ತೆ. ಅಂದರೆ ಇದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವ ಮೂಲ ದಾಖಲೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಒಂದು ಜಾಗನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಫಾರ್ಮ್ ನಂಬರ್ 9 ಇರಲೇಬೇಕಾಗತ್ತೆ, ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಫಾರ್ಮ್ ನಂಬರ್ 11B ಇದನ್ನ ಆಸ್ತಿ ಮಾಲೀಕತ್ವದ ಪಕ್ಕಾ ಪ್ರೂಫ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಸರ್ವೆ ನಂಬರ್, ನಿಮ್ಮ ಹೆಸರು ಎಲ್ಲ ಇರುತ್ತೆ. ನಾಳೆ ಸೇಲ್ ಮಾಡಬೇಕಾದ್ರೆ, ಲೋನ್ನ ಪಡ್ಕೊಳ್ಬೇಕಾದ್ರೆ ಫಾರ್ಮ್ ನಂಬರ್ 11B ಕೇಳ್ತಾರೆ ಸ್ನೇಹಿತರೆ. ಮನೆಗೆ ಕರೆಂಟ್ ಕನೆಕ್ಷನ್ ಪಡೆಯಲು ಕೂಡ ಇದು ಮುಖ್ಯವಾಗಿರುತ್ತೆ. ಜೊತೆಗೆ ಕೋರ್ಟ್ ಕಚೇರಿಗೆ ಕೇಸ್ ಹಾಕಿದ್ರು ಕೂಡ ಈ ಒಂದು ಫಾರ್ಮ್ 11B ಕೇಳ್ತಾರೆ. ಸೊ ನಿಮ್ಮ ಹೆಸರಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಅನಧಿಕೃತ ವ್ಯಕ್ತಿ ನಮ್ಮ ಹೆಸರಲ್ಲಿ ಇದೆ ಆ ಒಂದು ಸೈಟ್ ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಕೇಸ್ ಹಾಕೋದಕ್ಕೆ ಅವರು ಮುಂದೆ ಬಂದ್ರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಈ ಒಂದು ಫಾರ್ಮ್ 11B ಇದೆ ಅಂತ ಹೇಳಿದ್ರೆ ನಿಮಗೆ ಕೇಸು ನಿಮ್ಮ ಕಡೆ ಆಗುತ್ತೆ ಸ್ನೇಹಿತರೆ. ಕೋರ್ಟು ನಿಮ್ಮ ಕಡೆ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಫಾರ್ಮ್ 9 ಆಗಿರ್ಬೋದು, ಫಾರ್ಮ್ 11B ಆಗಿರ್ಬೋದು, ಎರಡು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇರುವಂತ ಪ್ರಶ್ನೆ, ಅರ್ಜಿ ಯಾರ್ಯಾರು ಹಾಕ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಕಂಡೀಷನ್ ಹಾಕಿದೆ ಸ್ನೇಹಿತರೆ. ಯಾರು ಅಂತ ಹೇಳಿದ್ರೆ 7/4/2025ಕ್ಕಿಂತ ಮೊದಲು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಅಥವಾ ಮನೆ ಕಟ್ಸಿದ್ರೆ ಅಂಥವರು ಈ ಒಂದು ಫಾರ್ಮ್ 11B ಖಾತಾ ಪಡೆಯಬಹುದು. ನಿವೇಶನದಾರರಿಗೆ 11B ಖಾತಾ ಪಡೆಯೋದಕ್ಕೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಒಂದು ಮನೆ ಇದೆ ಅಂತ ಹೇಳಿದ್ರೆ, ನೀವು ಈಗಾಗಲೇ ಮನೆ ಕಟ್ಸಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಫಾರ್ಮ್ 11Bನ ಪಡ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಫಾರ್ಮ್ 11B ಖಾತಾ ಪಡ್ಕೊಳ್ಳೋದಕ್ಕೆ 3 ತಿಂಗಳು ನಿಮಗೆ ಟೈಮ್ ಇರುತ್ತೆ. ಅಷ್ಟರ ಒಳಗಾಗಿ ನೀವು ಈ ಒಂದು ಖಾತಾನ ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸೋದು ಎಲ್ಲಿ ಅನ್ನೋದು ಇವಾಗಿರುವಂಥ ಪ್ರಶ್ನೆ. ಆನ್ಲೈನ್ಗಿಂತ ಸ್ನೇಹಿತರೆ ಆಫ್ಲೈನೇ ಬೆಟರ್ ಆಗಿರುತ್ತೆ. ಹೌದು, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ, ನೀವು ಯಾವ ಒಂದು ಗ್ರಾಮಕ್ಕೆ ಒಳಗೊಂಡವರೋ ಆ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ನಿಮ್ಮ ದಾಖಲಾತಿಗಳನ್ನೆಲ್ಲದನ್ನು ಕೂಡ ಕೊಡಬೇಕಾಗತ್ತೆ. ದಾಖಲಾತಿಗಳು ಏನೇನು ಅಂತ ಹೇಳೋದಾದ್ರೆ, ಆಧಾರ್ ಕಾರ್ಡು ಜೊತೆಗೆ ಕುಟುಂಬದ ವಂಶವೃಕ್ಷ, ಪ್ರಮಾಣ ಪತ್ರ, ಅರ್ಜಿದಾರರ ಫೋಟೋ, ಮನೆ ಅಥವಾ ಸೈಟಿನ ಫೋಟೋ, ಕಂದಾಯದ ರಶೀದಿ, ವಿದ್ಯುತ್ ಬಿಲ್, ಕೈ ಬರಹದ ಅರ್ಜಿ. ಅಂದರೆ ಇಷ್ಟರ ಒಳಗಾಗಿ ನೀವು ನಿಮ್ಮ ಒಂದು ಲೆಡ್ಜರ್ನಲ್ಲಿ ಬರೆದಿರುವಂತಹ ಕೈ ಬರಹದ ಏನಿರುತ್ತೋ ಫಾರ್ಮು ಅದನ್ನು ಕೂಡ ಕೊಡಬೇಕಾಗತ್ತೆ. ಅಂದರೆ ನಿಮ್ಮ ಹೆಸರಲ್ಲಿ ಈ ಒಂದು ಜಾಗ ಇದೆ ಅಂತ ಹೇಳ್ಬಿಟ್ಟು ಏನಿರುತ್ತೋ ಅದನ್ನು ಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಜಾಗಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬಂದು ಅಳತೆ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಸರ್ವೆ ಆದ ನಂತರದಲ್ಲಿ ಅವರು ಫೋಟೋನ
ತೆಗೆದುಕೊಂಡು ಅಪ್ಲೋಡ್ ಕೂಡ ಮಾಡ್ತಾರೆ. GPS ಫೋಟೋ ಕೂಡ ತೆಗೆದುಕೊಂಡು ಈ ಸ್ವತ್ತು ಪ್ರಮಾಣ ಪತ್ರನ ಕೊಡ್ತಾರೆ ಸ್ನೇಹಿತರೆ. ಮೊದಲು ಕಾರ್ಯದರ್ಶಿಗಳು ಬರ್ತಾರೆ, ಅದಾದ ನಂತರದಲ್ಲಿ PDO ಬಂದು ವೆರಿಫೈ ಮಾಡ್ತಾರೆ. ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಆದಮೇಲೆ PDO ಡಿಜಿಟಲ್ ಸಹಿನ ಹಾಕ್ತಾರೆ. ಈ ಪ್ರೋಸೆಸ್ ಮುಗಿಯೋದಕ್ಕೆ ಮಿನಿಮಮ್ 45 ದಿನಗಳು ಟೈಮ್ ಬೇಕಾಗುತ್ತೆ. 45 ದಿನ ಟೈಮ್ ಬೇಕಾಗುತ್ತೆ. ಅಷ್ಟರ ಒಳಗಾಗಿ ನಿಮಗೆ ಆಗೋದಿಲ್ಲ. 45 ದಿನ ಆದಮೇಲೆ ನಿಮಗೆ ಈ ಸ್ವತ್ತು ಪ್ರಮಾಣ ಪತ್ರನ ಕೊಡ್ತಾರೆ ಸ್ನೇಹಿತರೆ. ನೀವು ಈ ಸ್ವತ್ತು ಪ್ರಮಾಣ ಪತ್ರನ ಈ ಸ್ವತ್ತು ವೆಬ್ಸೈಟ್ನಲ್ಲೇ ನೀವು ಡೌನ್ಲೋಡ್ನ ಮಾಡ್ಕೊಳ್ಬಹುದಾಗಿದೆ. ಹಾಗೆ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಸ್ನೇಹಿತರೆ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು. ಈಗಾಗಲೇ ಈ ಹೆಲ್ಪ್ಲೈನ್ ಸೆಂಟರ್ನ ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಈ ಹೆಲ್ಪ್ಲೈನ್ ಸೆಂಟರ್ನ ಓಪನ್ ಮಾಡಿದ್ದಾರೆ. ಇದರಲ್ಲಿ 34 PDOಗಳು ಕೆಲಸನ ಮಾಡ್ತಾ ಇದ್ದಾರೆ. 24 ಅವರ್ಸ್ ಇದರಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಹೆಲ್ಪ್ಲೈನ್ ನಂಬರ್ನ ನಾನು ಹೇಳ್ತೀನಿ, ಇವಾಗ ಬರ್ಕೊಳ್ಳಿ. 08022032754 08022023275 ಈ ನಂಬರಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಈ ಸ್ವತ್ತು ಬಗ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ನೀವು ವಿಷಯನ ತಿಳ್ಕೊಳ್ಬಹುದು. ಸೊ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ದಯವಿಟ್ಟು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಉಪಯೋಗ ಆಗಲಿ. ಜೊತೆಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬೈ ಚಾನ್ಸ್ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಿರೋದು ಒಂದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.